ಎಚ್.ಡಿ. ದೇವೇಗೌಡರು ಸಾಗಿದ ಹಾದಿಯಲ್ಲಿ ನೆರಳಾಗಿ ಶಕ್ತಿಯಾಗಿ ನಿಂತ ಆ ಮಹಾಮಾತೆ, ಆ ಮಣ್ಣಿನ ಮಗಳ ಕಥೆಯೇ ನಿಜಕ್ಕೂ ರೋಚಕ. ರಾತ್ರಿ ಸುಮಾರು 8 ಗಂಟೆ ಭಕ್ತಿ ಶಾಂತಿಯ ವಾತಾವರಣ ಇದ್ದ ಆ ಜಾಗದಲ್ಲಿ ಒಮ್ಮೆಲೆ ಇಡೀ ನಾಡೆ ಬೆಚ್ಚಿ ಬೀಳೋ ಕೃತ್ಯವೊಂದು ನಡೆದೇ ಹೋಯಿತು. ಕ್ಷಣಾರ್ಧದಲ್ಲಿ ಇಡೀ ಜಾಗ ನರಕ ಸದೃಶವಾಗೋಯ್ತು. ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕಂತ ಅವ್ರು ತಗೊಂಡು 26 ವರ್ಷ ಅನುಭವಿಸಿ ಎಲ್ಲಿಂದ ಬಂದ್ರು ಅವ್ರಿಗೆಲ್ಲರಿಗೂ ಊಟ ತಿಂಡಿ 62ರಲ್ಲೇ ಮಕ್ಕಳುಗಳಿಗೆ ಸಾಯಂಕಾಲ ಊಟ ಹಾಕಲು ಯಮನ ಹೆಬ್ಬಾಗಿಲಿಂದ ಮರಳಿ ಬಂದ ಚೇತನವೇ ಚೆನ್ನಮ್ಮ. ರೂಪವನ್ನ ಕೆಡಿಸಬಹುದು, ಆದರೆ ಆತ್ಮವಿಶ್ವಾಸವನ್ನಲ್ಲ ಅನ್ನೋದನ್ನ ಚೆನ್ನಮ್ಮ ಜಗತ್ತಿಗೆ ತೋರಿಸಿದ್ರು. ಎಲ್ಲರನ್ನು ಕೂರಿಸಿ ಮಾತಾಡೋದು ದೇವತೆ ಸರ್, ದೇವತೆ ಕಳ್ಕೊಂಡಿದ್ದೀವಿ ಅಷ್ಟೇ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಹಾಸನದ ಹರದನಹಳ್ಳಿಯ ಮಣ್ಣಿನಿಂದ ದೇಶದ ಅತ್ಯುನ್ನತ ಪ್ರಧಾನಿ ಕುರ್ಚಿ ತನಕ ಎಚ್.ಡಿ. ದೇವೇಗೌಡರು ಸಾಗಿದ ಹಾದಿಯಲ್ಲಿ ನೆರಳಾಗಿ ಶಕ್ತಿಯಾಗಿ ನಿಂತ ಆ ಮಹಾಮಾತೆ. ರಾಜಕೀಯದ ಜಂಜಾಟಗಳ ಮಧ್ಯೆ, ಆಸಿಡ್ ದಾಳಿಯ ಕರಾಳ ಗಾಯಗಳ ಮಧ್ಯೆ ಕೂಡ ದಾಂಪತ್ಯದ ಪಾವಿತ್ರ್ಯತೆಯನ್ನ ಕಾಯ್ದುಕೊಂಡ ಆ ಮಣ್ಣಿನ ಮಗಳ ಕಥೆಯೇ ನಿಜಕ್ಕೂ ರೋಚಕ. ನಿಮಗೆ ಗೊತ್ತೇ ಇದೆ, ನಾವು ಹೇಳೋದಕ್ಕೆ ಹೊರಟಿರೋದು ದೇವೇಗೌಡರ ಧರ್ಮ ಪತ್ನಿಯಾಗಿದ್ದ ಚೆನ್ನಮ್ಮ ಅವರ ಬಗ್ಗೆ. ಫೆಬ್ರವರಿ 21, 2001 ಇಡೀ ದೇಶವೇ ಶಿವನ ಆರಾಧನೆಯಲ್ಲಿ ಮುಳುಗಿದ್ದ ಮಹಾಶಿವರಾತ್ರಿಯ ಪವಿತ್ರವಾದ ದಿನ. ಹಾಸನ ಜಿಲ್ಲೆಯ ಹರದನಹಳ್ಳಿಯ ಈಶ್ವರ ದೇವಸ್ಥಾನದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬ ವಿಶೇಷ ಪೂಜೆ ಮುಗಿಸಿಕೊಂಡು ಹೊರಗಡೆ ಬರ್ತಾ ಇತ್ತು. ರಾತ್ರಿ ಸುಮಾರು 8 ಗಂಟೆ ಭಕ್ತಿ ಶಾಂತಿಯ ವಾತಾವರಣ ಇದ್ದ ಆ ಜಾಗದಲ್ಲಿ ಒಮ್ಮೆಲೆ ಇಡೀ ನಾಡೆ ಬೆಚ್ಚಿ ಬೀಳೋ ಕೃತ್ಯವೊಂದು ನಡೆದೇ ಹೋಯಿತು. ರಾಜಕೀಯ ದ್ವೇಷ ಹಾಗೂ ಕೌಟುಂಬಿಕ ವೈಷಮ್ಯದ ವಿಷಗಾಳಿ ಆಸಿಡ್ ರೂಪದಲ್ಲಿ ಆ ಕುಟುಂಬದ ಹೆಣ್ಣು ಮಕ್ಕಳ ಮೇಲೆ ಎರಚಲ್ಪಡ್ತು. ಎಸ್, ಆ ದಾಳಿಯ ನಿಜವಾದ ಗುರಿ ಎಚ್.ಡಿ. ರೇವಣ್ಣ ಆಗಿದ್ರು. ಆದರೆ ವಿಧಿಯ ಆಟ ಬೇರೆನೇ ಆಗಿತ್ತು. ದಾಳಿಕೋರನ ಆಸಿಡ್ ಬಾಟಲಿ ಗುರಿ ಇಟ್ಟಿದ್ದು ದೇವೇಗೌಡರ ಧರ್ಮ ಪತ್ನಿ ಚೆನ್ನಮ್ಮ ಹಾಗೂ ಸೊಸೆ ಭವಾನಿ ರೇವಣ್ಣ ಅವರ ಮೇಲೆ. ಕ್ಷಣಾರ್ಧದಲ್ಲಿ ಇಡೀ ಜಾಗ ನರಕ ಸದೃಶವಾಗಿ ಹೋಯಿತು. ಚರ್ಮ ಸುಡ್ತಾ ಇದ್ದ ಆ ಜ್ವಾಲೆಗಿಂತ ಆ ಕೃತ್ಯದ ಹಿಂದಿದ್ದ ಕ್ರೌರ್ಯ ಮಾತ್ರ ದೊಡ್ಡದಾಗಿತ್ತು. ನನ್ನ ಮೇಲೆ ಆಗಬೇಕಾಗಿದ್ದ ದಾಳಿ ನನ್ನ ತಾಯಿ ಮೇಲಾಯಿತು. ಆ ಘಟನೆಯಿಂದ ನನ್ನ ತಾಯಿ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ಸಾಕಷ್ಟು ನೊಂದ್ರು. ಆ ಕರಾಳ ದಿನವನ್ನ ನೆನಪಿಸ್ಕೊಂಡ್ರೆ ಇಂದಿಗೂ ಎದೆ ಒಡೆದು ಹೋಗುತ್ತೆ ಅಂತ ಕಣ್ಣೀರು ಹಾಕಿದ್ರು ರೇವಣ್ಣ ಅವರು. ಅವತ್ತಿನ ದಿವಸ ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕಂತ ಅವ್ರು ತಗೊಂಡು 26 ವರ್ಷ ಅನುಭವಿಸಿದ್ರು. ನಮ್ಮ ತಾಯಿ ಅವತ್ತು ನಮ್ಮ ತಾಯಿನೂ ನನ್ನ ಹೆಂಡತಿ ಮೇಲೆ ನಾನು ಬಂದು ಲೇಟ್ ಆಯಿತು. ಮಲೆ ಮಾದೇಶ್ವರಕ್ಕೆ ಹೋಗಿ ಬರೋದು ಲೇಟ್ ಆಯ್ತು, ನಾನು ನನ್ನ ಮಗ. ಆಗ ನಮ್ಮ ತಂದೆ ಅದೆಲ್ಲ ಯಾವುದು ಬೇಡಪ್ಪ ನಮಗೆ. ಅವತ್ತು ಸರ್ ಅವ್ರಿಗೆ ಎಲ್ಲಿಂದ ಬಂದರು ಅವ್ರಿಗೆಲ್ಲರಿಗೂ ಊಟ ತಿಂಡಿ 62ರಲ್ಲೇ ಮಕ್ಕಳುಗಳಿಗೆ ಸಾಯಂಕಾಲ ಊಟ ಹಾಕಲು, ಕೆಲವು ಹಳ್ಳಿಯಿಂದ ಬರೋ ಮಕ್ಕಳುಗಳಿಗೆ ರಾತ್ರಿ ಓದೋ ಮಕ್ಕಳಿಗೆಲ್ಲ ಮನೆಯಲ್ಲಿ ಬಂದು ಊಟ ಮಾಡೋಗೋರು. ಅವತ್ತು ಆ ಥರ ನಮ್ಮ ತಾಯಿ ಬಂದವ್ರಿಗೆ ಊಟ, ಇದು ಅವ್ರ ಕೈಲಾದ ಇದ್ದರೆ ದುಡ್ಡು, ಕೆಲವು ಹೆಣ್ಮಕ್ಳು ಬಂದರೆ ಸೀರೆ ಕೊಡೋದು, ಎಲ್ಲರನ್ನು ಕೂರಿಸಿ ಮಾತಾಡೋದು ದೇವತೆ ಸರ್, ದೇವತೆ ಕಳ್ಕೊಂಡಿದ್ದೀವಿ ಅಷ್ಟೇ. ರಾತ್ರಿ ಹೋಗಿತ್ತು ಅಲ್ಲಿಗೂ ಅವ್ರ ಆತ್ಮಕ್ಕೆ ಇದಾಗಲಿ ಅಂತ ನಮ್ಮ ತಂದೆ ಊರಿನವರೆಲ್ಲ ಹೇಳಿದ್ರು ಅಂತ. ಅಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ನೀವೇ ನೋಡಿದಿರಲ್ಲ ಸರ್, ಬೆಂಗಳೂರಲ್ಲೂ ಮೊನ್ನೆ ರಾತ್ರಿ, ಇಲ್ಲೂ ಅಷ್ಟೇ. ಇವತ್ತು ಯಾರನ್ನೇ ಅವರು ಒಬ್ಬರು ಇವತ್ತುವರೆಗೆ ಒಂದು ಸಣ್ಣದಾಗ ಮಾತಾಡಿಲ್ಲ. ಅವ್ರು ನನ್ನ ತಂಗಿ ಮನೆಯಲ್ಲೇ ಇದ್ದರು. ಸರ್ಕಾರದ ಕಾರಲ್ಲಿ ದೇವಸ್ಥಾನಕ್ಕೆ ರಾಜರಾಜೇಶ್ವರಿಗೆ ಪ್ರತಿ ಶುಕ್ರವಾರ ಬೆಳಗ್ಗೆ ಇದಾದರೆ ಸಾಯಂಕಾಲದವರೆಗಿದ್ರು. ಆಸ್ಪತ್ರೆಗೆ ದಾಖಲಿಸಿದಾಗ ವೈದ್ಯರು ತಲೆ ಅಲ್ಲಾಡಿಸಿದ್ರು. ಆಸಿಡ್ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಇವರು ಬದುಕುಳಿಯೋ ಸಾಧ್ಯತೆ ಕೇವಲ 2% ಮಾತ್ರ ಅಂತ ಹೇಳ್ಬಿಟ್ಟಿದ್ರು. ಇಡೀ ಕುಟುಂಬ ಕಣ್ಣೀರಲ್ಲಿ ಮುಳುಗಿತ್ತು. ಆದರೆ ಆ 2% ಭರವಸೆಯನ್ನೇ ಹಿಡಿದು ಯಮನ ಹೆಬ್ಬಾಗಿಲಿಂದ ಮರಳಿ ಬಂದ ಚೇತನವೇ ಚೆನ್ನಮ್ಮ.
ಇನ್ನು ಡಾಕ್ಟರ್ ಮಂಜುನಾಥ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದರು. ಅಂದು ವೈದ್ಯರು 2% ಮಾತ್ರ ಚಾನ್ಸ್ ಅಂತ ಹೇಳಿದಾಗ ನಾವೆಲ್ಲ ಭಯಪಟ್ವಿ, ಧೃತಿಗೆಟ್ವಿ. ಆದರೆ ಆಸ್ಪತ್ರೆಯವರ ಧೈರ್ಯ ಮಾತ್ರ ಕುಂದಲಿಲ್ಲ. ಮುಖಕ್ಕೆ ಆಸಿಡ್ ಬಿದ್ದಿದ್ರಿಂದ ಅವರು ಅಕಸ್ಮಾತ್ ತಮ್ಮ ಮುಖ ನೋಡಿ ಬೇಸರ ಮಾಡ್ಕೊಳ್ಬಾರ್ದು ಅಂತ ನಾವು ರೂಮ್ನಲ್ಲಿದ್ದ ಕನ್ನಡಿಗೆನೆ ಕವರ್ ಹಾಕ್ಬಿಟ್ಟಿದ್ವಿ. ಆದರೆ ಚೆನ್ನಮ್ಮನವರು ನಮಗೆ ಚಾಲೆಂಜ್ ಮಾಡಿದರು. ನಾನಿದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಮೊದಲು ಆ ಕವರ್ ತೆಗಿರಿ ಅಂತ ಹೇಳಿದರು. ಅಂತಹ ಗಟ್ಟಿಗಿತ್ತಿ ನಮ್ಮ ಅತ್ತೆ. ನಾನು ಕಳೆದ 40 ವರ್ಷಗಳಿಂದ ಅವರ ಈ ಅದಮ್ಯ ಧೈರ್ಯವನ್ನ ತೀರ ಹತ್ತಿರದಿಂದ ನೋಡಿದ್ದೀನಿ ಅಂತ ಹೇಳ್ಕೊಂಡ್ರು. ಇಲ್ಲಿ ರೂಪವನ್ನ ಕೆಡಿಸಬಹುದು, ಆದರೆ ಆತ್ಮವಿಶ್ವಾಸವನ್ನಲ್ಲ ಅನ್ನೋದನ್ನ ಚೆನ್ನಮ್ಮ ಜಗತ್ತಿಗೆ ತೋರಿಸ್ಕೊಟ್ರು. ನೋವನ್ನ ನುಂಗಿ ಚಿಕಿತ್ಸೆಯ ಕಠಿಣ ದಿನಗಳನ್ನ ಸವಾಲಾಗಿ ಸ್ವೀಕರಿಸಿ ಸಾವನ್ನ ಗೆದ್ದು ಬಂದ್ರು. ಇದು ಕೇವಲ ದೈಹಿಕ ಚೇತರಿಕೆ ಮಾತ್ರ ಆಗಿರಲಿಲ್ಲ, ಇದು ಒಬ್ಬ ಹೆಣ್ಣಿನ ಅಪ್ರತಿಮ ಮನೋಬಲದ ವಿಜಯವಾಗಿತ್ತು. ಎಚ್.ಡಿ. ದೇವೇಗೌಡ ಅನ್ನೋ ಸಾಮಾನ್ಯ ರೈತನ ಮಗ ಈ ದೇಶದ ಪ್ರಧಾನಿಯ ಕುರ್ಚಿ ತನಕ ಏರಿದ್ದರ ಹಿಂದೆ ಒಂದು ಅದೃಶ್ಯ ಶಕ್ತಿಯ ಪ್ರಾರ್ಥನೆ ಹಾಗೆ ಪರಿಶ್ರಮ ಇತ್ತು. ಆ ಶಕ್ತಿಯ ಹೆಸರೇ ಚೆನ್ನಮ್ಮ. ರಾಜಕೀಯ ಅಸ್ಥಿರತೆ, ಜೈಲು ವಾಸ, ಹೋರಾಟಗಳ ಮಧ್ಯೆ ದೇವೇಗೌಡರು ಮನೆ ಕಡೆ ತಿರುಗಿ ಕೂಡ ನೋಡದ ದಿನಗಳಿದ್ವು. ಆಗೆಲ್ಲ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ತವರು ಚೆನ್ನಮ್ಮ. ಪತಿಯ ಯಶಸ್ಸಿಗೆ ತಾನು ನೆರಳಾಗಬೇಕು, ಮಕ್ಕಳನ್ನ ಸಂಸ್ಕಾರವಂತರನ್ನಾಗಿ ಬೆಳೆಸಬೇಕು, ಈ 2 ತತ್ವಗಳಿಗೆ ಚೆನ್ನಮ್ಮ ತಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ರು. ಚೆನ್ನಮ್ಮ ಅವರು ವಿವಾಹ ಆದಾಗ ಎಚ್.ಡಿ. ದೇವೇಗೌಡರು ಕೇವಲ ಒಬ್ಬ ಸಾಮಾನ್ಯ ರೈತ ಹಾಗೆ ಸಣ್ಣ ಗುತ್ತಿಗೆದಾರರಾಗಿದ್ರು. ಅಲ್ಲಿಂದ ಶುರುವಾದ ಅವರ ಪಯಣ ದೇಶದ ಅತ್ಯುನ್ನತ ಪ್ರಧಾನಿ ಹುದ್ದೆ ತನಕ ತಲುಪ್ತು. ರಾಜಕೀಯಕ್ಕೆ ಕಾಲಿಟ್ಟ ದೇವೇಗೌಡರು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಶುರು ಮಾಡಿ ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿ ಹಾಗೆ ಅಂತಿಮವಾಗಿ ದೇಶದ ಪ್ರಧಾನಿಯಾಗೋ ತನಕ ಪ್ರತಿಯೊಂದು ಹಂತದಲ್ಲೂ ಚೆನ್ನಮ್ಮ ಅವರ ಬೆಂಬಲ ನೆರಳಿನ ರೀತಿಯಲ್ಲಿರ್ತಾ ಇತ್ತು. ಪತಿಯ ಅಧಿಕಾರ ಹೆಚ್ಚಿದಂತೆ ಚೆನ್ನಮ್ಮ ಅವರ ಸರಳತೆ ಎಂದಿಗೂ ಬದಲಾಗಲಿಲ್ಲ. ದೆಹಲಿಯ ಪ್ರಧಾನಿ ನಿವಾಸದಲ್ಲೂ ಅವರು ತಮ್ಮ ಹಳ್ಳಿಯ ಸೊಗಡನ್ನ, ಮಣ್ಣಿನ ಮಗಳ ಗುಣವನ್ನ ಹಾಗೇ ಉಳಿಸ್ಕೊಂಡು ಬಂದರು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ದೇವೇಗೌಡರು ಜೈಲು ಸೇರಿದಾಗ ಇಡೀ ಕುಟುಂಬ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿತ್ತು. ಅಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಧೃತಿಗೆಡದ ಚೆನ್ನಮ್ಮ ಅವರು ಒಂಟಿಯಾಗಿ ನಿಂತು ಕೃಷಿ ಭೂಮಿಯನ್ನ ನೋಡ್ಕೊಳ್ತಾ 6 ಜನ ಮಕ್ಕಳನ್ನ ಶಿಸ್ತಿನಿಂದ ಬೆಳೆಸಿದ್ರು. ಪತಿ ಜೈಲಿನಲ್ಲಿದ್ದರೂ ಧೈರ್ಯ ಕಳೆದುಕೊಳ್ಳದೆ ಇಡೀ ಸಂಸಾರವನ್ನ ಮುನ್ನಡೆಸಿದ ಅವರ ಸಾಹಸ ನಿಜಕ್ಕೂ ಅನನ್ಯ. ರಾಜಕೀಯದ ಏಳು ಬೀಳುಗಳು, ಟೀಕೆಗಳು ಮತ್ತು ಸೋಲುಗಳ ಮಧ್ಯೆ ಅವರು ಸದಾ ಗೌಡರ ಪಾಲಿನ ಶಾಂತಿ ಮತ್ತು ಧೈರ್ಯದ ಮೂಲವಾಗಿದ್ದರು. 72 ವರ್ಷಗಳ ದಾಂಪತ್ಯದಲ್ಲಿ ಆಕೆ ಎಂದಿಗೂ ರಾಜಕೀಯ ನಿರ್ಧಾರಗಳಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ. ಆದರೆ ಗೌಡರ ಪ್ರತಿ ಹೆಜ್ಜೆಯ ಬೆನ್ನೆಲುಬಾಗಿದ್ರು. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅವರು ವಿರಳವಾಗಿ ಕಾಣಿಸ್ಕೊಂಡ್ರೂ ಮನೆಯ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ನಿರ್ವಹಿಸಿ ದೇವೇಗೌಡರು ರಾಜಕೀಯದತ್ತ ಸಂಪೂರ್ಣ ಗಮನ ಹರಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಕುಟುಂಬದ ಸದಸ್ಯರ ಪ್ರಕಾರ ಚೆನ್ನಮ್ಮ ಅವರು ಅತ್ಯಂತ ಧಾರ್ಮಿಕ ಸ್ವಭಾವದವರಾಗಿದ್ದರು. ಪೂಜೆ, ವ್ರತ, ದೇವರ ಆರಾಧನೆ ಅವರ ದಿನಚರಿಯ ಭಾಗ ಆಗಿತ್ತು. ಮನೆಗೆ ಬರೋ ಬಂಧು ಬಳಗ, ಗ್ರಾಮಸ್ಥರು ಹಾಗೆ ನೆರವು ಕೇಳಿ ಬರೋ ಬಡವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡೋದು ಅವರ ಜೀವನ ಶೈಲಿಯಾಗಿತ್ತು. ರಾಜಕೀಯದಿಂದ ದೂರ ಉಳ್ಕೊಂಡಿದ್ರೂ ಜನರ ಜೊತೆ ಬೆರೆತು ಬದುಕೋ ಗುಣ ಅವರಲ್ಲಿತ್ತು. ಹೊಳೆನರಸೀಪುರದ ಮಣ್ಣಿನಿಂದ ದಿಲ್ಲಿಯ ದರ್ಬಾರ್ ತನಕ ಸಾಗಿದ ಎಚ್.ಡಿ. ದೇವೇಗೌಡ ಅವರ ಬದುಕಿನ ಯಾನದಲ್ಲಿ ಚೆನ್ನಮ್ಮ ಅವರ ಪಾತ್ರ ಮಾತ್ರ ಅನನ್ಯ. ಆಸಿಡ್ ದಾಳಿಯ ಗಾಯಗಳು ಮಾಸಿರಬಹುದು, ಆದರೆ ಆ ಕರಾಳ ನೆನಪುಗಳು ನೀಡಿದ ನೋವನ್ನ ನುಂಗಿ ಇಂದಿನ ತನಕ ಕುಟುಂಬಕ್ಕೆ ಹೆಮ್ಮರವಾಗಿ ನಿಂತಿದ್ರು ಚೆನ್ನಮ್ಮ. ಚೆನ್ನಮ್ಮ ಕೇವಲ ಒಬ್ಬ ನಾಯಕನ ಹೆಂಡತಿ ಮಾತ್ರ ಅಲ್ಲ, ಅವರು ಧೀಶಕ್ತಿ, ಸಹನೆ ಹಾಗೂ ಅದಮ್ಯ ಧೈರ್ಯದ ಸಾಕ್ಷಾತ್ ರೂಪವಾಗಿದ್ರು. ಚೆನ್ನಮ್ಮ ಅವರ ಆರೋಗ್ಯ ಸ್ಥಿತಿ ತೀವ್ರವಾಗಿ ಕ್ಷೀಣಿಸಿದಾಗ ಇಡೀ ಕುಟುಂಬ ಅವರ ಹಾಸಿಗೆ ಸುತ್ತ ಜಮಾಯಿಸಿತ್ತು. ಆದರೆ ಚೆನ್ನಮ್ಮ ಅವರ ಕಣ್ಣುಗಳು ಮಾತ್ರ 72 ವರ್ಷಗಳ ಕಾಲ ತಮಗೆ ತಾಳಿ ಕಟ್ಟಿ ಸುಖ ದುಃಖದಲ್ಲಿ ಜೊತೆಯಾಗಿದ್ದ ಪತಿಯಾದ ದೊಡ್ಡ ಗೌಡ್ರನ್ನೇ ಹುಡುಕ್ತಾ ಇದ್ವು. ಕೊನೆಗೆ ಹಾಸಿಗೆ ಪಕ್ಕದಲ್ಲೇ ಕಣ್ಣೀರು ಹಾಕ್ತಾ ಕೂತಿದ್ದ ದೇವೇಗೌಡರ ಕೈಯನ್ನ ಚೆನ್ನಮ್ಮ ಅವರು ಗಟ್ಟಿಯಾಗಿ ಹಿಡಿದುಕೊಂಡು ಆ ಸುದೀರ್ಘ ಪಯಣದ ಹಿತವಾದ ಸ್ಪರ್ಶ ಸಿಗ್ತಾ ಇದ್ದ ಹಾಗೆ ಪತಿಯ ಹಸ್ತದ ಮೇಲೆಯೇ ನೆಮ್ಮದಿಯಿಂದ ಕಣ್ಮುಚ್ಚಿದ್ರು. ತನಗಿಂತ ಮುಂಚೆ ತನ್ನ ಪತಿ ಹೋಗಬಾರದು, ಮುತ್ತೈದೆಯಾಗೆ ನಾನು ಸಾಯಬೇಕು ಅನ್ನೋ ಸಾಂಪ್ರದಾಯಿಕ ಭಾರತೀಯ ನಾರಿಯ ಆ ಮೂಕ ಆಸೆ ಆ ಕ್ಷಣದಲ್ಲಿ ನೆರವೇರಿತು.
ಜಗತ್ತನ್ನೇ ಕಾಡಿದ ಮಾರಕ ಕೊರೋನಾ ಸೋಂಕಿಗೂ ಚೆನ್ನಮ್ಮ ತುತ್ತಾಗಿದ್ರು. ಅಲ್ಲದೆ 2024-25ರಲ್ಲಿ ಎದೆ ಸಂಬಂಧಿತ ಸಮಸ್ಯೆ ಹಾಗೆ ಉಸಿರಾಟದ ತೊಂದರೆಯಿಂದಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು. ಚೆನ್ನಮ್ಮ ಮೊದಲಿನಿಂದ ತೀವ್ರ ದೈವ ಭಕ್ತರಾಗಿದ್ರು. ತಮಗೆ ಸಾವು ಹತ್ತಿರ ಬಂದಿರೋದು ಅವರಿಗೆ ಕೊನೆ ಕ್ಷಣದಲ್ಲಿ ಮನವರಿಕೆಯಾಗಿತ್ತು ಅಂತ ಅನ್ಸುತ್ತೆ. ಆಗ ಅವರು ಕುಟುಂಬದವರ ಬಳಿ ಒಂದು ಕೊನೆಯ ಆಸೆಯನ್ನು ವ್ಯಕ್ತಪಡಿಸಿದ್ರು. ತಮಗೆ ಯಾವುದೇ ಆಡಂಬರ ಬೇಡ, ಕೊನೆ ಕ್ಷಣದಲ್ಲಿ ಕೇವಲ ಭಗವಂತನ ನಾಮಸ್ಮರಣೆ ಕೇಳ್ತಾನೆ ನನ್ನ ಪ್ರಾಣ ಹೋಗಬೇಕು ಅನ್ನೋದು ಅವರ ಅಂತಿಮ ಇಚ್ಛೆಯಾಗಿತ್ತು. ಹೀಗಾಗಿ ಅವರ ಆಸೆಯಂತೆ ನಿಧನದ ಕೆಲವೇ ಕ್ಷಣಗಳ ಮುನ್ನ ಅವರ ಕೊಠಡಿಯಲ್ಲೇ ವಿಶೇಷ ಪ್ರಾರ್ಥನೆ ಶುರುವಾಯಿತು. ಸುಮಾರು 20 ನಿಮಿಷಗಳ ಕಾಲ ನಿರಂತರವಾಗಿ ಮಂತ್ರಘೋಷಗಳು ಮೊಳಗಿದ್ವು. ದೇವರ ನಾಮಸ್ಮರಣೆ ನಡೆಯಿತು. ಕೊನೆಗೆ ಪೂಜೆಯ ಮಂಗಳಾರತಿ ಮುಗಿಸಿ ತಿರುಪತಿ ಮತ್ತು ಹಾಸನಾಂಬೆ ದೇವಸ್ಥಾನದ ಪವಿತ್ರ ತೀರ್ಥ ಹಾಗೂ ಪ್ರಸಾದವನ್ನ ಅವರ ಬಾಯಿಗೆ ಇಡ್ತಾ ಇದ್ದ ಹಾಗೆ ಚೆನ್ನಮ್ಮ ಕಣ್ಮುಚ್ಚಿದ್ದಾರೆ. ದೇವೇಗೌಡರು ಮುಖ್ಯಮಂತ್ರಿಯಾದಾಗ, ಪ್ರಧಾನಮಂತ್ರಿಯಾದಾಗಲೂ ಚೆನ್ನಮ್ಮ ಯಾವತ್ತಿಗೂ ಅಧಿಕಾರದ ಆಡಂಬರಕ್ಕೆ ಆಸೆ ಬಿದ್ದವರಲ್ಲ. ಬೆಂಗಳೂರಿನ ಪದ್ಮನಾಭನಗರದ ಮನೆಯಲ್ಲಿ ದೊಡ್ಡಗೌಡರ ರಾಜಕೀಯದ ಒತ್ತಡಗಳನ್ನು ನಿಭಾಯಿಸ್ತಾ ಇಡೀ ಕುಟುಂಬವನ್ನು ಒಟ್ಟಾಗಿ ಮುನ್ನಡೆಸಿದ ಶಕ್ತಿ ಅವರದ್ದು ಎನ್ನಲಾಗಿದೆ. ಸಾವು ಹತ್ತಿರ ಬಂದಾಗಲೂ ಪತಿಯ ಕೈ ಬಿಡದ ಚೆನ್ನಮ್ಮ 20 ನಿಮಿಷಗಳ ದೈವಿಕ ಪೂಜೆಯ ನಡುವೆ ತನ್ನ ಕೊನೆ ಆಸೆಯನ್ನ ಈಡೇರಿಸಿಕೊಂಡು ನೆಮ್ಮದಿಯಿಂದ ವಿದಾಯ ಹೇಳಿದ್ದಾರೆ. ಸಾವಿನ 2% ಭರವಸೆಯನ್ನು 100ರಷ್ಟು ಬದುಕಿನ ಜಯವಾಗಿ ಬದಲಾಯಿಸಿದ, ದಾಂಪತ್ಯದ ನಿಜವಾದ ಅರ್ಥವನ್ನ ಜಗತ್ತಿಗೆ ಸಾರಿದ ಹರದನಹಳ್ಳಿಯ ಚೆನ್ನಮ್ಮನವರಿಗೆ ನಾಡಿನ ಜನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.